ಈಗ ನೋಡಿ, ನೈಸು ಮೊದಲಿಂದನೂ ವಿವಾದಿತವಾಗಿರುವಂಥ ಒಂದು ಯೋಜನೆ. ನೈಸ್ ಅವರು ಮೊದಲ ಬಂದು ಏನು ಹೇಳಿದ್ರು ಆ ಯೋಜನೆಗೂ ಈಗ ಮಾಡಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ರಿಂಗ್ ರೋಡ್ ಮಾಡಿರುವಂಥದ್ದು ಒಂದು ಬೆಂಗಳೂರಿಗೆ ಅನುಕೂಲ ಆಗಿದೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಅವ್ರು ಟೋಲ್ಗಿಲೆಲ್ಲ ಅತಿ ಹೆಚ್ಚು ಕಲೆಕ್ಟ್ ಮಾಡ್ತಾರೆ ಅನ್ನುವಂಥ ಕಂಪ್ಲೇಂಟ್ ಮೊದಲಿಂದ ಇದೆ. ಪ್ಲಸ್ ಅದರಲ್ಲಿ ಭಾಳಷ್ಟು ನ್ಯೂನತೆಗಳಿದ್ದಾವೆ ಅಂಥೇಳಿ ಪದೇ ಪದೇ ಬೇರೆ ಬೇರೆ ಕೋರ್ಟಲ್ಲಿ ಆಗಿದೆ, ಸುಪ್ರೀಂ ಕೋರ್ಟಲ್ಲೂ ಹೋಗಿದೆ, ಮತ್ತೆ ಬಂದಿದೆ. ಈಗ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದ ಹಿನ್ನೆಲೆಯಲ್ಲಿ ಅದು ಗಂಭೀರತೆ ಬಂದಿದೆ. ಕೂಡಲೇ ಸರ್ಕಾರ ಈಗಾಗಲೇ ಸರ್ಕಾರದಲ್ಲಿ ಹಲವಾರು ವರದಿಗಳಿದ್ದಾವೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ವರದಿ ಇದೆ, PWD ಇಲಾಖೆಯ ವರದಿ ಇದೆ, ಹಲವಾರು ವರದಿಗಳಿದ್ದಾವೆ. ಅದರ ಆಧಾರದ ಮೇಲೆ ಕೂಡಲೇ ಕ್ರಮ ತೆಗೆದುಕೋಬೇಕು. ಕ್ರಮ ತೆಗೆದುಕೊಂಡು ಜನರಿಗೆ ಮತ್ತು ಅಲ್ಲಿರೋ ರೈತರಿಗೆ ಭಾಳಷ್ಟು ಜನ ಕಾಂಪೆನ್ಸೇಷನ್ ಸಿಕ್ಕಿಲ್ಲ, ಕೆಲವ್ರಿಗೆ ಸೈಟ್ ಕೊಡ್ತೀನಿ ಅಂತ ಸೈಟ್ ಕೊಟ್ಟಿಲ್ಲ. ಅವೆಲ್ಲವನ್ನು ಕೂಡ ಪರಿಹಾರವನ್ನು ಕೂಡ ಕೊಡಬೇಕು ಮತ್ತು ಜನರಿಗೆ ಅತಿ ಹೆಚ್ಚು ಟೋಲ್ ಆಗಿದೆಯಲ್ಲ ಅದನ್ನು ಕೂಡ ಕಮ್ಮಿ ಆಗೋದಕ್ಕೆ ಓವರಾಲ್ ನನಗನ್ನಿಸ್ತಾ ಇದೆ ನೈಸ್ ಯೋಜನೆಯನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಿ ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಸರ್ಕಾರ ಒಂದು ಸರಿಯಾದ ನಿಲುವನ್ನು ತರಬೇಕು ಅಂತ ನನಗನ್ನಿಸ್ತದೆ. ದೇ ಹ್ಯಾವ್ ಟು ರೀಲುಕ್ ಇನ್ ಟು ದಿ ನೈಸ್ ಪ್ರಾಜೆಕ್ಟ್ ಒನ್ಸ್ ಅಗೇನ್. ಈಗ ನೋಡಿ, ನೈಸು ಮೊದಲಿಂದನೂ ವಿವಾದಿತವಾಗಿರುವಂಥ ಒಂದು ಯೋಜನೆ. ನೈಸ್ ಅವರು ಮೊದಲ ಬಂದು ಏನು ಹೇಳಿದ್ರು ಆ ಯೋಜನೆಗೂ ಈಗ ಮಾಡಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ರಿಂಗ್ ರೋಡ್ ಮಾಡಿರುವಂಥದ್ದು ಒಂದು ಬೆಂಗಳೂರಿಗೆ ಅನುಕೂಲ ಆಗಿದೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಅವ್ರು ಟೋಲ್ಗಿಲೆಲ್ಲ ಅತಿ ಹೆಚ್ಚು ಕಲೆಕ್ಟ್ ಮಾಡ್ತಾರೆ ಅನ್ನುವಂಥ ಕಂಪ್ಲೇಂಟ್ ಮೊದಲಿಂದ ಇದೆ. ಪ್ಲಸ್ ಅದರಲ್ಲಿ ಭಾಳಷ್ಟು ನ್ಯೂನತೆಗಳಿದ್ದಾವೆ ಅಂಥೇಳಿ ಪದೇ ಪದೇ ಬೇರೆ ಬೇರೆ ಕೋರ್ಟಲ್ಲಿ ಆಗಿದೆ, ಸುಪ್ರೀಂ ಕೋರ್ಟಲ್ಲೂ ಹೋಗಿದೆ, ಮತ್ತೆ ಬಂದಿದೆ. ಈಗ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದ ಹಿನ್ನೆಲೆಯಲ್ಲಿ ಅದು ಗಂಭೀರತೆ ಬಂದಿದೆ. ಕೂಡಲೇ ಸರ್ಕಾರ ಈಗಾಗಲೇ ಸರ್ಕಾರದಲ್ಲಿ ಹಲವಾರು ವರದಿಗಳಿದ್ದಾವೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ವರದಿ ಇದೆ, PWD ಇಲಾಖೆಯ ವರದಿ ಇದೆ, ಹಲವಾರು ವರದಿಗಳಿದ್ದಾವೆ. ಅದರ ಆಧಾರದ ಮೇಲೆ ಕೂಡಲೇ ಕ್ರಮ ತೆಗೆದುಕೋಬೇಕು. ಕ್ರಮ ತೆಗೆದುಕೊಂಡು ಜನರಿಗೆ ಮತ್ತು ಅಲ್ಲಿರೋ ರೈತರಿಗೆ ಭಾಳಷ್ಟು ಜನ ಕಾಂಪೆನ್ಸೇಷನ್ ಸಿಕ್ಕಿಲ್ಲ, ಕೆಲವ್ರಿಗೆ ಸೈಟ್ ಕೊಡ್ತೀನಿ ಅಂತ ಸೈಟ್ ಕೊಟ್ಟಿಲ್ಲ. ಅವೆಲ್ಲವನ್ನು ಕೂಡ ಪರಿಹಾರವನ್ನು ಕೂಡ ಕೊಡಬೇಕು ಮತ್ತು ಜನರಿಗೆ ಅತಿ ಹೆಚ್ಚು ಟೋಲ್ ಆಗಿದೆಯಲ್ಲ ಅದನ್ನು ಕೂಡ ಕಮ್ಮಿ ಆಗೋದಕ್ಕೆ ಓವರಾಲ್ ನನಗನ್ನಿಸ್ತಾ ಇದೆ ನೈಸ್ ಯೋಜನೆಯನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಿ ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಸರ್ಕಾರ ಒಂದು ಸರಿಯಾದ ನಿಲುವನ್ನು ತರಬೇಕು ಅಂತ ನನಗನ್ನಿಸ್ತದೆ. ದೇ ಹ್ಯಾವ್ ಟು ರೀಲುಕ್ ಇನ್ ಟು ದಿ ನೈಸ್ ಪ್ರಾಜೆಕ್ಟ್ ಒನ್ಸ್ ಅಗೇನ್.